ಹಾಯ್ ಫ್ರೆಂಡ್ಸ್, ಹೇಮರಘು ವ್ಲಾಗ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ತುಂಬ ದಿನ ಆಯಿತು ವೀಡಿಯೋಸ್ ಹಾಕಿ, ಯಾಕೆಂದರೆ ನನಗೆ ಮೈ ಚೆನ್ನಾಗಿರಲಿಲ್ಲ, ಹಾಗಾಗಿ ಹಾಕಿರಲಿಲ್ಲ ಫ್ರೆಂಡ್ಸ್. ಈಗೊಂದು ಬ್ಯೂಟಿ ಟಿಪ್ಸು ತುಂಬ ಈಸಿಯಾಗಿ ಸುಲಭವಾಗಿ ಮಾಡ್ಕೊಬೋದಾಗಿದೆ ಅಂತ ತಂದಿದ್ದೀನಿ. ಏನಪ್ಪ ಮಾಡ್ತಿರೋದಂದರೆ ಗಾರ್ನಿಯರ್ ಲೈಟ್ ಕಂಪ್ಲೀಟ್ ವಿಟಮಿನ್ ಸಿ ಸೆರಮ್ ಮಾಡೋದು. ಇದಕ್ಕೇನು ಬೇಡ, ತುಂಬ ಮನೇಲಿರೋ ಇಂಗ್ರೀಡಿಯೆಂಟ್ಸಲ್ಲೇ ಮಾಡ್ಬೋದು. ನೋಡಿ, ನಾನು ಒಂದು ನಿಂಬೆಹಣ್ಣು ತೊಗೊಂಡಿದ್ದೀನಿ. ಒಂದು ನಿಂಬೆಹಣ್ಣಲ್ಲಿ ಮುಕ್ಕಾಲು ನಿಂಬೆಹಣ್ಣನ್ನು ಹಾಗೆ ಸಿಪ್ಪೆ ಮಾತ್ರ ತುರ್ಕೊಂಡಿದ್ದೀನಿ. ಅದೇ ಸಿಪ್ಪೆಗೆ ಕಿತ್ತಳೆ ಹಣ್ಣಿನ ಸಿಪ್ಪೆ ಪುಡಿ ಬರುತ್ತೆ ನೋಡಿ, ಆ ಪುಡಿನ ಒಂದು ಸ್ಪೂನ್ ಹಾಕ್ಕೊತಾ ಇದ್ದೀನಿ. ನಮಗಿದು ಮಾಡಿಟ್ಕೊಂಡ್ರೆ ನಮಗೆ ಒಂದು ವಾರ 10 ದಿನ ಗ್ಯಾರಂಟಿ ಬರುತ್ತೆ. ಹಾಗಾಗಿ ಇಷ್ಟಾರ ಮಾಡ್ಕೊಳ್ಳೇಬೇಕಲ್ವ. ಹಾಗಾಗಿ 1 ಸ್ಪೂನು ಕಿತ್ತಳೆ ಹಣ್ಣಿನ ಸಿಪ್ಪೆ ಪುಡಿ ಹಾಕ್ತಾಯಿದ್ದೀನಿ. ಆಮೇಲೆ ಇದರ ರೋಸ್ ವಾಟರ್ ಹಾಕ್ತಾಯಿದ್ದೀನಿ. ನೋಡಿ, ನಂಗೆ ರೋಸ್ ವಾಟರ್ ಯಾವಾಗಲೂ ನಾನು ಯೂಸ್ ಮಾಡೋ ಡಾಬರೇ, ಬಟ್ ನಂಗೆ ಡಾಬರಿಸ ಸಿಗಲಿಲ್ಲ ಅಂತ ಬಂಜಾರ ತಂದಿದ್ದೀನಿ. ನೋಡೋಣ ಅಂತೇಳಿ ಇದರಲ್ಲಿ ನಾನು ರೋಸ್ ವಾಟರು ಮತ್ತು ಗ್ಲಿಸರಿನು ಎರಡರಲ್ಲೇ ಒಂದು 3 ಅವರ್ಸ್ ನೆನಿಬೇಕಿದು. ಕಿತ್ತಳೆ ಹಣ್ಣಿನ ಸಿಪ್ಪೆ ಮತ್ತು ನಿಂಬೆಹಣ್ಣಿಂದು ಸಿಪ್ಪೆ ಎರಡೂ ಕೂಡ ಅಟ್ಲೀಸ್ಟ್ ಒಂದು 3 ಕಡಿಮೆ ಅಂದರೆ 3 ಅವರ್ಸ್ ನೆನಿಬೇಕು. ಹಾಗಾಗಿ ನಾನು ಗ್ಲಿಸರಿನು ಮತ್ತು ರೋಸ್ ವಾಟರ್ ಜಾಸ್ತಿ ಹಾಕಿ ಸ್ವಲ್ಪ ಮಾತ್ರ ನೀರು ಮಿಕ್ಸ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಅದು ಪೂರ್ತಿ ಅದೇ ಆದರೆ ಬೇಗ ಗಟ್ಟಿಯಾಗ್ಬಿಡುತ್ತಲ್ಲ. ಹಾಗಾಗಿ ಒಂದು 2 ಸ್ಪೂನಷ್ಟು ನೀರು ಮಿಕ್ಸ್ ಮಾಡಿ ಒಂದು 3 ಅವರ್ಸ್ ಬಿಡ್ತಾಯಿದ್ದೀನಿ. ನಾನು ಇದೊಂದು ಮಧ್ಯಾಹ್ನ 2 o'clock ಇಟ್ಟಿದ್ದಕ್ಕೆ ಒಂದು 5 o'clockಗೆಲ್ಲ ಒಳ್ಳೆ ಗಟ್ಟಿಗೆ ಅದೆಲ್ಲ ನೆಂದು ಅದರಲ್ಲಿರೋ ಅಂಶ ಎಲ್ಲ ಬಿಟ್ಟಿರುತ್ತೆ. ನೋಡಿ, ನಾನು ಮುಚ್ಚಿ ಎತ್ತಿಡ್ತಾಯಿದ್ದೀನಿ. ಈಗ ನೋಡಿ, ಈ ಥರ ಆಗಿದೆ. ತುಂಬ ಒಳ್ಳೆ ಸರಮ್ ಅಂತಲೇ ಹೇಳ್ಬೋದು. ನಾವು ದುಡ್ಡು ಕೊಟ್ಟು ಮಾಡ್ಕೋಬೇಕು ಅಂದರೆ ₹100 ಬೇಕಾಗುತ್ತೆ, 300-400 ಎಲ್ಲ ಬೇಕಾಗುತ್ತೆ. ಹಾಗಾಗಿ ಇದು ಮನೇಲಿ ಸುಲಭವಾಗಿ ಮಾಡ್ಕೋಬೋದು ಮತ್ತು ಹೈಜೀನಾಗಿ ಮತ್ತು ತುಂಬ ಸುಲಭವಾಗಿರುತ್ತೆ. ನಾವು ಯಾವುದನ್ನೇ ಆದರೂ ಮನೇಲಿ ಮಾಡ್ಕೋಬೇಕಂದ್ರೆ ತುಂಬ ಕ್ಲೀನಾಗಿ ಮಾಡ್ಕೋಬೇಕು. ಯಾಕೆಂದರೆ ಸ್ಕಿನ್ ಇರೋದು ಸೆನ್ಸಿಟಿವ್ ಇರುತ್ತಲ್ವ. ಹಾಗಾಗಿ ಇದನ್ನ ನಾನು ಸ್ಟ್ರೈನ್ ಮಾಡ್ಕೊತಾ ಇದ್ದೀನಿ. ನಂಗೆ ಸಿಪ್ಪೆ ಎಲ್ಲ ಬೇಡ, ಜಸ್ಟ್ ಇಷ್ಟು ಮಾತ್ರ ರಸ ಮಾತ್ರ ತೊಗೊತಾ ಇದ್ದೀನಿ. ಇದನ್ನು ಕೂಡ ನಾವೇನು ಮಿಕ್ಕತ್ತೆ ಅದನ್ನು ಕೂಡ ವೇಸ್ಟ್ ಮಾಡಬಾರ್ದು. ಅದಕ್ಕೆ ಸ್ವಲ್ಪ ಮೊಸರು ಹಾಕಿ ಸ್ಕ್ರಬ್ ಥರ ನಾವು ಯೂಸ್ ಮಾಡಿಕೊಂಡ್ರೆ ಸ್ಕಿನ್ ಇನ್ನೂ ತುಂಬ ಬ್ರೈಟ್ ಆಗುತ್ತೆ, ಚೆನ್ನಾಗುತ್ತೆ. ಅದನ್ನು ವೇಸ್ಟ್ ಮಾಡೋದು ಬೇಡ. ಅದನ್ನು ನೆಕ್ಸ್ಟ್ ಯೂಸ್ ಮಾಡಬೇಕಾದ್ರೆ ಅದಕ್ಕೆ ಮೊಸರು ಹಾಕಿ ಸ್ವಲ್ಪ ಫೇಸ್ ಪ್ಯಾಕರ್ ಹಾಕೋಬೋದು, ಇಲ್ಲಾಂದರೆ ಸ್ಕ್ರಬ್ ಥರ ನಾನು ಮಾಡಿಕೊಂಡು ಯೂಸ್ ಮಾಡ್ಕೋಬೋದು. ನೋಡಿ, ಈ ಥರ ಲಿಕ್ವಿಡ್ ಕಂಟೆಂಟ್ ಬರುತ್ತೆ ನೋಡಿ. ಇದಕ್ಕೆ ನಾವು ಇನ್ನೇನಿಲ್ಲ, ಇದಕ್ಕೆ ಅಲೋವೆರಾ ಜೆಲ್ ಹಾಕಬೇಕು ಮತ್ತು ವಿಟಮಿನ್ ಇ ಕ್ಯಾಪ್ಸುಲ್ ಹಾಕಬೇಕು. ಎರಡನ್ನೂ ಕೂಡ ಹಾಕಿ ಮಿಕ್ಸ್ ಮಾಡಬೇಕು. ನಾನು ಹಾಕ್ತಾಯಿರೋ ಸಾಮಗ್ರಿಗಳೆಲ್ಲ ತುಂಬ ಒಳ್ಳೆಯ ಇದು, ಯಾವುದು ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲ. ಅಕಸ್ಮಾತ್ ಯಾರಿಗಾದ್ರೂ ನಮ್ಗೆ ಆಗಲ್ಲ, ಈಗ ವಿಟಮಿನ್ ಇ ಕ್ಯಾಪ್ಸುಲ್ ಒಬ್ರಿಗೆ ಆಗಲ್ಲ, ಇಲ್ಲಾಂದರೆ ಅಲೋವೆರಾ ಜೆಲ್ ಆಗಲ್ಲ, ಕೆಲವ್ರಿಗೆ ಗ್ಲಿಸರಿನ್ ಆಗಲ್ಲ, ಕೆಲವ್ರು ರೋಸ್ ವಾಟರ್ ಆಗಲ್ಲ ಅನ್ನೋರು ಸ್ಕಿಪ್ ಮಾಡ್ಬೋದು. ಮಿತಿಮೀರಿ ರೋಸ್ ವಾಟರೇ ಆಗಲ್ಲ ಅನ್ನೋರು ಗ್ಲಿಸರಿನ್ನು ಮತ್ತು ನೀರಲ್ಲಿ ನೆನೆಸು ಕೂಡ ಇಡಬಹುದು, ಏನೂ ತೊಂದರೆ ಇಲ್ಲ. ಇದನ್ನು ನಾವು ಮಾಡಿ ಫ್ರಿಜ್ಜಲ್ಲಿ ಇಟ್ಕೋಬೋದು. 1 ವಾರದಿಂದ 15 ದಿನ ತನಕ ಯೂಸ್ ಮಾಡ್ಬೋದು. ತುಂಬ ಹಳೆಯದಾಗಿ ಯೂಸ್ ಮಾಡಬಾರ್ದು, ಫ್ರೆಶ್ಶಾಗಿ ಅಲ್ಲೇ ಮಾಡ್ಕೋಬೇಕು. ಮತ್ತು ಇದೇನಪ್ಪ ಅಂದರೆ ಇದು ಹಚ್ಚಿತಾ ನಮಗೆ ಒಂದು 3-4 ಡೇಸ್ಗೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ಬೋದು. ನಾವು ಕಂಟಿನ್ಯೂಸ್ ಆಗಿ 7 to 10 ಡೇಸ್ ಹಚ್ಚಿದ್ರೆ ಸಾಕು, ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನಂಗೆ ರಿಸಲ್ಟ್ ಸಿಕ್ಕಿರೋದ್ರಿಂದ ಸಲುವಾಗಿ ನಾವು ಮಾಡಿ ತೋರಿಸ್ತಾ ಇದ್ದೀನಿ. ನಾವಿದು ಹೊರಗಡೆ ಶಾಪಲ್ಲಿ ತೊಗೊಳಕ್ಕೆ ಹೋದರೆ ಕೆಮಿಕಲ್ ಮಿಕ್ಸ್ ಆಗಿರುತ್ತೆ ಮತ್ತು ತುಂಬ ಕಾಸ್ಟ್ಲಿ ಕೂಡ ಇರುತ್ತೆ. 250, 300, 400, 500 ತನಕ ಇರುತ್ತೆ. ನಾವು ಯಾವ ರೀತಿ ತೊಗೊಳ್ತೀವಿ ಆ ರೀತಿ ಇರುತ್ತೆ. ಇದನ್ನು ಸುಲಭವಾಗಿ ನೋಡಿ ಮನೇಲೇ ಇರುವಂಥ ಸಾಮಗ್ರಿಗಳನ್ನ ಹಾಕಿ ಮಾಡ್ಕೋಬೋದು. ಈ ಥರ ನಾವು ಗಾಜಿನ ಬಾಟ್ಲಿಗೆ ಹಾಕಬೇಕು. ಗ್ಲಾಸ್ ಬಾಟಲ್ ಬರುತ್ತೆ ನೋಡಿ, ಅದಕ್ಕೆ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನೈಟ್ ಟೈಮ್ ಮಾತ್ರ ಹಚ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ರಾತ್ರಿ ಮಲ್ಕೊಬೇಕಾದ್ರೆ ಮುಖನ ತೊಳ್ಕೊಂಡು ನೀಟಾಗಿ, ಅದು ಸ್ವಲ್ಪನೂ ಕೂಡ ಒದ್ದೆ ತೇವಾಂಶ ಇರಬಾರ್ದು, ಹಾಗೆ ಮುಖ ಎಲ್ಲ ರಬ್ ಮಾಡಿ ನೀಟಾಗಿ ಇದನ್ನ ನಾವು ಅದನ್ನು ನಾವು ಅಂಗಡಿಯಲ್ಲಿ ತೊಗೊಂಡ್ರೆ ನಾವು ಒಂದು 2-3 ಡ್ರಾಪ್ಸ್ ಅಂತಾರೆ. ಇದನ್ನ ನಾವು ಒಂದು ಅರ್ಧ ಸ್ಪೂನ್ ಯೂಸ್ ಮಾಡ್ಬೋದು. ಏನು ಕೂಡ ಎಫೆಕ್ಟ್ ಆಗಲ್ಲ ಅಂತ, ಸೈಡ್ ಎಫೆಕ್ಟ್ ಆಗಲ್ಲ ಅಂತಲೇ ಹೇಳ್ತೀನಿ. ಯಾಕಂದರೆ ವಿತೌಟ್ ಕೆಮಿಕಲ್ ಅದರಿಂದ ಒಂದು ಅರ್ಧ ಸ್ಪೂನ್ ತೊಗೊಂಡು ನಾವು ನೀಟಾಗಿ ಮಸಾಜ್ ಮಾಡಿಕೊಂಡು ಟ್ಯಾಪ್ ಮಾಡಬೇಕು. ನಾನಿದು ಡೇ 1 ಯೂಸ್ ಮಾಡ್ತಾಯಿದ್ದೀನಿ. ಕಂಟಿನ್ಯೂಸ್ ಆಗಿ 7 to 10 ಡೇಸ್ ಯೂಸ್ ಮಾಡಿಬಿಟ್ಟು ರಿಸಲ್ಟ್ ಹೇಗಿದೆ ಅಂತ ನಿಮ್ಗೆ ತೋರಿಸ್ತೀನಿ. ನನಗೊಂದು ತುಂಬ ಸೇಫ್ಟಿ ಇದೆ, ತುಂಬ ಒಳ್ಳೆಯದು, ಯೂಸ್ ಮಾಡ್ಬೋದು ಅಂತ ಅನ್ನಿಸ್ತು. ಮನೆಯಲ್ಲೇ ಮಾಡ್ಕೊಂಡು ಯೂಸ್ ಮಾಡೋದ್ರಿಂದ ತುಂಬ ಒಳ್ಳೆಯದು ಅಂತ ಅನ್ನಿಸ್ತು. ತುಂಬ ಜಾಸ್ತಿ ಒತ್ತಿ ಕೂಡ ಮಸಾಜ್ ಮಾಡಬಾರ್ದು, ಸಾಫ್ಟಾಗಿ ಮಸಾಜ್ ಮಾಡಬೇಕು. ಮತ್ತು ಮಸಾಜ್ ಎಲ್ಲ ಆದಮೇಲೆ ಸ್ವಲ್ಪ ಟ್ಯಾಪ್ ಮಾಡಿ, ನಾನು ನಿಮ್ಗೆ ಇಲ್ಲಿ ತೋರಿಸ್ಲಿಕ್ಕೋಸ್ಕರ 5 ನಿಮಿಷ 10 ನಿಮಿಷ ಬಿಟ್ಟು ತೋರಿಸ್ತಾ ಇದ್ದೀನಿ ಅಷ್ಟೇ. ಆದರೆ ನೈಟ್ ಹಚ್ಕೊಂಡು ಬೆಳಗ್ಗೆ ಫೇಸ್ ವಾಶ್ ಮಾಡೋದ್ರಿಂದ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನೀವೇನಾದ್ರು ಆಫೀಸ್ಗೆ ಹೋಗ್ತೀನಿ ಅಂತ ಹೇಳಿದ್ರೆ ಬೇಕಾದ್ರೆ ಬೆಳಗ್ಗೆ ಟೈಮ್ ಕೂಡ ಹಚ್ಕೊಂಡು ಅದ್ರ ಮೇಲೆ ನೀವು ಸ್ವಲ್ಪ ಟೈಮ್ ಬಿಟ್ಟು ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಹಚ್ಕೋಬೋದು. ಇಲ್ಲ ನಂಗೆ ರಿಸ್ಕ್ ಬೇಡ, ನನಗೆ ಬೇಡ ಅಂತ ಅನಿಸಿದ್ರೆ ನೈಟ್ ಮಾತ್ರ ಹಚ್ಕೊಂಡ್ರೆ ಮಾತ್ರ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ನಾನಿದು ಸುಮ್ಮನೆ ಒಂದು 5 ಮಿನಿಟ್ಸ್ ಹಚ್ಕೊಂಡಿದ್ದಕ್ಕೆ ನಂಗೆ ಒಳ್ಳೆ ರಿಸಲ್ಟ್ ಸಿಕ್ತು.
ಇನ್ನೇನಾದ್ರು ನಾನು ಫುಲ್ ನೈಟ್ ಬಿಟ್ಟರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನೀವು ಕೂಡ ಇದು ಟ್ರೈ ಮಾಡಿ, ಮನೇಲೇ ಇರೋದು ಐಟಮು. ಮತ್ತು ಇದು ಡಾರ್ಕ್ ಸರ್ಕಲ್ ಇರುತ್ತೆ ನೋಡಿ, ಅದಕ್ಕೂ ಕೂಡ ಒಳ್ಳೆಯದು. ಆದರೆ ನೀವು ಅಂಗಡಿ ತೊಗೊಳ್ಳೋಂಥ ಕೆಮಿಕಲ್ದು ನಾವು ಕಣ್ಣ ಹತ್ರ ಎಲ್ಲ ಹಾಕೋಕ್ಕಾಗಲ್ಲ, ಯಾಕಂದರೆ ತುಂಬ ಕೆಮಿಕಲ್ ಇರುತ್ತೆ ಅದರಲ್ಲಿ. ಇದು ನನ್ನ ಮನೇಲಿರೋಂಥ ಕಿತ್ತಳೆಹಣ್ಣಿನ ಸಿಪ್ಪೆ ಪುಡಿ, ಮತ್ತು ನಿಂಬೆಹಣ್ಣಿನ ಸಿಪ್ಪೆ, ಮತ್ತು ಅಲೋವೆರಾ ಜೆಲ್ಲು, ಆಮೇಲೆ ರೋಸ್ ವಾಟರು, ವಿಟಮಿನ್ ಇ ಕ್ಯಾಪ್ಸುಲ್ ಎಲ್ಲ ಹಾಕಿ ಮಾಡಿರೋದ್ರಿಂದ ಏನೂ ಡೇಂಜರ್ ಇಲ್ಲ ಅಂತ ಹೇಳ್ಬೋದು. ಮತ್ತು ಹೀಗೆ ಟ್ಯಾಪ್ ಮಾಡಿ ನಾನು ನಿಮಗೆ ತೋರಿಸ್ಲಿಕ್ಕೋಸ್ಕರ ಒಂದು 10 ಮಿನಿಟ್ಸ್ ಬಿಟ್ಟು ತೋರಿಸ್ತಿದ್ದೀನಿ. ನೀವೇ ನೋಡ್ಬೋದು ನನ್ನ ಸ್ಕಿನ್ ಹೇಗೆ ಕ್ಲಿಯರಾಗಿ, ಹೇಗೆ ಬ್ರೈಟಾಗಿ, ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ನೀವೇ ನೋಡಿ ಹೇಳ್ಬೋದು. ನಿಮ್ಗೇನಾದ್ರು ಬೇಕಿದ್ದರೆ ನೀವು ಟ್ರೈ ಮಾಡಿ. ನಾನೇ ಯಾವುದೇ ಒಂದು ಇದಾದ್ರೂ ಸಹ ನಾನು ಟ್ರೈ ಮಾಡಿ ನಿಮ್ಗೆ ತೋರಿಸ್ತೀನಿ. ನನಗೇನೋ ತುಂಬ ಇಷ್ಟ ಆಯಿತು, ಯಾವುದೇ ರೀತಿ ಎಫೆಕ್ಟ್ ಇಲ್ಲ ಅನ್ನಿಸ್ತು. ನಾನು ಕಂಟಿನ್ಯೂಸ್ ಆಗಿ ಈಗ 7 to 10 ಡೇಸ್ ಯೂಸ್ ಮಾಡಿ ಹೇಗಿತ್ತು ರಿಸಲ್ಟು ಅಂತಲೂ ಹೇಳ್ತೀನಿ. ಇವತ್ತಿನ ವಿಡಿಯೋ ಹೀಗಿತ್ತು ಫ್ರೆಂಡ್ಸ್. ನಿಮ್ಗೇನಾದ್ರು ಯೂಸ್ ಇದ್ದರೆ, ಉಪಯೋಗ ಆಗಿದ್ದರೆ, ಮತ್ತೇನಾದ್ರು ನಿಮ್ಗೆ ತುಂಬ ಇಷ್ಟ ಆಗಿದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ಸ್ ಕೊಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರಿಗಾರು ಇಷ್ಟ ಆಗಿದೆ ನೀವು ಮನೇಲೇ ಕೂಡ ಮಾಡ್ಕೊಳ್ಳಿ. ನಿಮ್ಗೇನಾದ್ರು ಸ್ಕಿನ್ಗೆ ಏನಾದ್ರು ನನಗೆ ಇಷ್ಟ ಆಗಲ್ಲ, ಯಾವುದು ನಂಗೆ ಅಲರ್ಜಿ ಅಂತ ಇದೆ ಅಂತ ಐಟಮ್ ಇದ್ದರೆ ಅದನ್ನ ಸ್ಕಿಪ್ ಮಾಡಿ ನೋಡಿ ಹೇಗೆ ಹೊಳಿತಾ ಇದೆ, ಹೇಗೆ ಬ್ರೈಟು ಮತ್ತು ಈಗ ಕ್ಲಾರಿಟಿ ಸಿಕ್ತು. ಮುಖದಲ್ಲೆಲ್ಲ ಒಂಥರ ಕ್ಲಿಯರ್ ಸ್ಕಿನ್ ಅಂತಲೇ ಹೇಳ್ಬೋದು. ನನಗೂ ಸ್ವಲ್ಪ ಪಿಂಪಲ್ಸ್ ಎಲ್ಲ ಆಗಿದೆ, ನೋಡೋಣ ಟ್ರೈ ಮಾಡ್ತೀನಿ, ಪಿಂಪಲ್ಸ್ ಎಲ್ಲ ಹೋಗ್ಬೋದು ಅಂತ ಅಂದ್ಕೊಂಡಿದ್ದೀನಿ, ಹೋಪ್ ಇಟ್ಕೊಂಡಿದ್ದೀನಿ. ನನಗದು ತುಂಬ ಇಷ್ಟ ಆಯಿತು. ನೀವು ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು, ಬಾಯ್ ಫ್ರೆಂಡ್ಸ್.